ಮಾಡ್ತಾರೆ ಅನ್ನುವುದು ಕಾಂಗ್ರೆಸ್ಗೆ ಗೊತ್ತಿದೆ. ಈಗಲ್ಲ, ದಶಕಗಳಿಂದ ಗೊತ್ತಿದೆ ಅವರಿಗೆ. 7 ದಶಕಗಳಿಂದ ಅವರಿಗೆ ಈ ಅನುಭವ ಇದೆ. ನಮ್ಮನ್ನ ಈ ಜಿಲ್ಲೆಯ ಪೊಲೀಸರು NRCಯ ಸಂದರ್ಭದಲ್ಲಿ ನ್ಯಾಯವನ್ನ ಕೇಳಿದಕ್ಕೆ ಗುಂಡು ಹಾಕಿ ಕೊಂಡರೂ ಕ್ರಿಮಿನಲ್ ಅನ್ನುವಂತ ಕಾರಣಕ್ಕಾಗಿ, ಯಾವುದೋ ಕೇಸ್ ಇದ್ದಂತ ಕಾರಣಕ್ಕಾಗಿ ಎನ್ಕೌಂಟರ್ ಮಾಡಿ ಕೊಂಡರೂ ಆಗಬಹುದು. ರಾತ್ರೋರಾತ್ರಿ ಮನೆಗೆ ನುಗ್ಗಿ ನಮ್ಮ ಯುವಕರನ್ನ ಬಂಧಿಸಿಕೊಂಡು ಜೈಲಿಗೆ ಹಾಕಿದರೂ ಆಗಬಹುದು. ಒಮ್ಮೆ NIA EDಗಳೆಲ್ಲರೂ ಬಂದು ಬಂಧಿಸಿ ಮುಗಿಸಿದಂತ ನಂತರವೂ ಕೂಡ ಮುಸ್ಲಿಂ ಸಮುದಾಯದ ನಾಯಕರ ಮೇಲೆ ಮತ್ತೆ UAPಯ ಕೇಸು ಹಾಕಿಸಿದರೂ ಆಗಬಹುದು. ನಮ್ಮ ಮತವನ್ನು ನಾವು ಕಾಂಗ್ರೆಸ್ಗೆ ನೀಡುತ್ತೇವೆ ಅನ್ನುವಂತ ನಿರ್ಧಾರವನ್ನ ಈ ಸಮುದಾಯ ತೆಗೆದುಕೊಳ್ಳುತ್ತೆ. ನಾವು ನೋಡ್ಬೇಕು ಈ ಮನಸ್ಥಿತಿಯನ್ನ. ಪೊಲೀಸ್ ಸುಮೋಟೋ ಕೇಸ್ ಹಾಕಿದಂತ ಮನಸ್ಥಿತಿಯನ್ನ ಇಲ್ಲಿನ ಮುಸ್ಲಿಂ ಸಮುದಾಯ ಅವಲೋಕನ ಮಾಡಬೇಕು. ತಿಂಗಳ ಹಿಂದೆ ದೆಹಲಿಯಲ್ಲಿ ರಸ್ತೆಯಲ್ಲಿ ನಮಾಜು ಮಾಡುತ್ತಿದ್ದಂತ ಮುಸಲ್ಮಾನರ ಮೇಲ್ಗೆ ಬಂದು ತುಳಿದಂತಹ ಪೊಲೀಸ್ ಅಧಿಕಾರಿಗೂ, ಮೊನ್ನೆ ನಮಾಜು ಮಾಡಿದಂತ ಮುಸಲ್ಮಾನರ ಮೇಲೆ ಕೇಸು ದಾಖಲಿಸಿದಂತ ಕದ್ರಿಯ ಪೊಲೀಸ್ ಠಾಣಾಧಿಕಾರಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನೋದನ್ನ ಈ ಮುಸ್ಲಿಂ ಸಮುದಾಯ ಅರ್ಥ ಮಾಡಿಕೊಳ್ಬೇಕಾಗಿದೆ.